just wanna love you like I do, cause I never had someone like you. Ain't nobody got this love. ಹಲೋ ಗುಡ್ ಆಫ್ಟರ್ನೂನ್. ನಿಮ್ಮ ಜಯಶ್ರೀ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೊರಗೆ ನೋಡುವಾಗ ತುಂಬಾನೇ ಖುಷಿ ಆಗುತ್ತೆ. ಮಳೆಯ ಕ್ಲೌಡಿ, ಹಾಗೇನೆ ಸಮ್ಮರ್ಗಿಂತ ಮಳೆನೇ ತುಂಬಾನೇ ಖುಷಿ ಅಂತ ಅನಿಸುತ್ತೆ ಎಲ್ಲ. ಹಲೋ ಗುಡ್ ಆಫ್ಟರ್ನೂನ್. ಈಗ ಜಸ್ಟ್ 2:45 PM. ಜಸ್ಟ್ ಈಗ ಊಟ ಎಲ್ಲ ಆಯ್ತು. ಊಟ ಆದ್ಮೇಲೆ ನಾನು ನಿಮ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಹಾಗೇನೆ ನನ್ನ ಪ್ರೀವಿಯಸ್ ವಿಡಿಯೋ ಹೇಗಿದೆ, ನಂಗೆ ಅನಿಸುತ್ತೆ ಒಳ್ಳೇದಾಗಿದೆ ಅಂತ ನಾನು ಅನಿಸ್ಕೊಳ್ತಾ ಇದ್ದೇನೆ. ಹಾಗೇನೆ ಇವತ್ತು ನಾನು ಲೈಕ್ ನನ್ನ ಹೇರ್ ಫಾಲಿಗೆ ನನಗೆ ಯಾವ ಶಾಂಪೂ ಯೂಸ್ ಮಾಡ್ತಾ ಇದ್ದೇನೆ ಅಂತ ನಿಮ್ಗೆ ಒಂದು ಶಾಂಪೂ ಅನ್ನು ತೋರಿಸ್ತಾ ಇದ್ದೇನೆ. ಸೊ ನಾನೀಗ ಮಾಮಾ ಅರ್ತ್ ಆನಿಯನ್ ಶಾಂಪೂ ಯೂಸ್ ಮಾಡ್ತಾ ಇದ್ದೇನೆ. ಇದ್ರಲ್ಲಿ ನಂಗೆ ತುಂಬಾನೇ ಹೇರ್ ಫಾಲ್ ಕಮ್ಮಿ ಆಗ್ತಾ ಉಂಟು. ಅದಕ್ಕಿಂತ ಮೊದಲು ನಾನು ಬೇರೆ ಶಾಂಪೂ ಯೂಸ್ ಮಾಡ್ತಾ ಇದ್ದೆ. ಅದಕ್ಕಿಂತ ಇದು ಬೆಟರ್ ಅಂತ ನಾನು ಅನಿಸ್ತೇನೆ. ನೀವು ಬೇಕಿದ್ರೆ ಇದನ್ನು ತಗೋಬಹುದು. ನಾನು ಡಿಮಾರ್ಟ್ ಅಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದೇನೆ. ಯಾಕೆಂದ್ರೆ ಡಿಮಾರ್ಟ್ ಅಲ್ಲಿ ನಿಮ್ಗೆ 839ಗೆ 2 ಸಿಗುತ್ತೆ. ಸೊ ನಾನು ಈ ಶಾಂಪೂನ ಈಗ ಯೂಸ್ ಮಾಡಿ ಆಲ್ರೆಡಿ 2 ಮಂತ್ ಆಯ್ತು. ನಂಗೆ ಇದರಲ್ಲಿ ತುಂಬಾನೇ ಬೆಸ್ಟ್ ರಿಸಲ್ಟ್ ಇದೆ. ಸೊ ಅದರಲ್ಲಿ ಸಹ ಇದರಲ್ಲಿ ಕಂಡೀಷನರ್ ಕೂಡ ಈಗ ಯೂಸ್ ಮಾಡ್ತಾ ಇದ್ದೇನೆ. ಸೊ ಮಾಮಾ ಅರ್ತ್ ಆನಿಯನ್ ಕಂಡೀಷನರ್ ಯೂಸ್ ಮಾಡ್ತಾ ಇದ್ದೇನೆ ಈಗ. ಯಾಕಂದ್ರೆ ಇದಕ್ಕಿಂತ ಮೊದಲು ನಾನು ಡವ್ ಡೈಲಿ ಶೈನ್ ಯೂಸ್ ಮಾಡ್ತಾ, ಅದು ಸಹ ಒಳ್ಳೇದಿತ್ತು. ಬಟ್ ಇದು ಮಾಮಾ ಅರ್ತ್ ಅಲ್ಲ, ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಇದರಲ್ಲಿ ಸ್ವಲ್ಪ ಹೇರ್ ಫಾಲ್ ಕಮ್ಮಿ ಆದುದರಿಂದ ಸೊ ಈ ಕಂಡೀಷನರ್ ನಾನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಸಹ ಇದನ್ನು ಪರ್ಚೇಸ್ ಮಾಡಬಹುದು. ಇದರಲ್ಲಿ ಕೂಡ ಬೇರೆ ಬೇರೆ ಟೈಪ್ ಆಫ್ ವೆರೈಟಿ ಇದೆ. ನಾನು ಬಟ್ ಹೇರ್ ಫಾಲ್ ಇದು ಚಾಯ್ಸ್ ಮಾಡಿದ್ದೇನೆ. ಯಾಕೆಂದ್ರೆ ನಂಗೆ ಸ್ವಲ್ಪ ಹೇರ್ ಫಾಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೇನೆ. Say what you wanna say to me now. I wanna wake up with you in the morning. Show me there's nothing fake to me now. I wanna wake up. ಸೊ ಹೆಲೋ ಗೈಸ್, ನಾನು ಆಕ್ಚುಲಿ ಎಡಿಟಿಂಗ್ ಮಾಡುವ ಪ್ಲೇಸಸ್ ಏನೇ ಇದ್ರು ನನ್ನ ಎಡಿಟಿಂಗ್, ಯಾಕೆಂದ್ರೆ ಕೆಳಗೆಲ್ಲ ಇದ್ರೆ ಮಕ್ಕಳೆಲ್ಲ ಇರ್ತಾರೆ, ಹಾಗೆ ವಾಯ್ಸ್ ಕೊಡುವಾಗ ಎಲ್ಲ ನನಗೆ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ಹಾಗಾಗಿ ನಾನು ಈ ಪ್ಲೇಸ್ ಅಲ್ಲಿ ಕೂತ್ಕೊಂಡು ನನ್ನ ಏನೇ ಇದ್ರು ವಿಡಿಯೋ ಎಡಿಟಿಂಗ್ ಆಗಿರ್ಲಿ ಎಲ್ಲ ಈ ಪ್ಲೇಸ್ ಅಲ್ಲಿ ನಾನು ಯುಟಿಲೈಸ್ ಮಾಡ್ತೇನೆ. ಸೊ ನನ್ನ ಫೇವ್ರೇಟ್ ಪ್ಲೇಸ್. ಹಾಗೇನೆ ನಾನು ಎಡಿಟಿಂಗ್ ಅಂದ್ರೆ ಮೊಬೈಲ್ಸ್ ಅಲ್ಲಿ ಸಹ ಯೂಸ್ ಮಾಡ್ತೇನೆ, ಹಾಗೇನೆ ಸಿಸ್ಟಮ್ ಕೂಡ ಯೂಸ್ ಮಾಡ್ತೇನೆ. ಸೊ ನಾನೀಗ ಫಿಯಾಮಾ ಶವರ್ ಜೆಲ್ ಯೂಸ್ ಮಾಡ್ತಾ ಇದ್ದೇನೆ. ಬಟ್ ಇದುವೇ ಅಂತ ನಾನು ಬೈ ಮಾಡುದಿಲ್ಲ. ಸೊ ಇದೊಂದು ನೋಡುವ ಅಂತ, ಯಾಕೆಂದ್ರೆ ಇದು ಆಲ್ರೆಡಿ ಈಗ ಸೆಕೆಂಡ್ ಬಾಟಲ್. ಇದ್ರ ಅಂದ್ರೆ ರೇಡಿಯಂಟ್ ಗ್ಲೋ ಕೂಡ ಇರುತ್ತೆ ಸ್ಕಿನ್ನಿಗೆ, ಹಾಗೇನೆ ನಮ್ ಸ್ಕಿನ್ನಿಗೆ ಲೈಕ್ ಮಾಯಿಶ್ಚರೈಸ್ಗೆ ತುಂಬಾನೇ ಒಳ್ಳೇದು. ಹಾಗಾಗಿ ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ನಾನಿದು ಬಾಡಿ ಲೋಷನ್ ವ್ಯಾಸ್ಲಿನ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ಬಟ್ ಇದು ಸೆಕೆಂಡ್ ಒನ್. ಸೊ ಫಸ್ಟ್ ಒನ್ ನಾನು ಇದು ಯೂಸ್ ಮಾಡ್ತಾ ಇದ್ದೆ. ಇದರಲ್ಲಿ ಏನಂದ್ರೆ ಟ್ರಿಪಲ್ ಸನ್ಸ್ಕ್ರೀನ್ ಕೂಡ ಇದೆ, ಹಾಗೇನೆ ನಮ್ಮ ಸ್ಕಿನ್ನಿಗೆ ತುಂಬಾನೇ ಹೈಡ್ರೇಟ್ ಆಗುತ್ತೆ. ಸೊ ನಾನು ಡೈಲಿ ಲೈಕ್ ಆಫ್ಟರ್ ಬಾತ್ ಆದ್ಮೇಲೆ ಬಾಡಿ ಲೋಷನ್ ಯೂಸ್ ಮಾಡ್ತಾ ಇದ್ದೇನೆ. ಬಟ್ ಮೊನ್ನೆ ಡಿಮಾರ್ಟಿಗೆ ಹೋಗುವಾಗ ಈ ಪ್ರಾಡಕ್ಟ್ ಖಾಲಿ ಆಗಿತ್ತು. ಸೊ ಅದರ ಬದಲು 48 hours ಡೈಲಿ ಬ್ರೈಟ್ನಿಂಗ್ ಅಂತ ಉಂಟು, ಇದನ್ನೀಗ ತಗೊಂಡಿದ್ದೀನಿ. ಇದೀಗ ಜಸ್ಟ್ ಸ್ಟಾರ್ಟ್ ಮಾಡ್ಬೇಕಷ್ಟೇ, ಇನ್ನು ಓಪನ್ ಮಾಡ್ಲಿಲ್ಲ. ನೋಡ್ತೇನೆ ಇದರ ರಿಸಲ್ಟ್ ಹೇಗಿದೆ ಅಂತ. ಬಟ್ ಮೊದಲು ನಾನು ಇದೇ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೆ. ಬೆಸ್ಟ್ ರಿಸಲ್ಟ್ ಕೂಡ ಇದರಲ್ಲಿ ವ್ಯಾಸ್ಲಿನ್ ಜೆಲ್, ವಿಟಮಿನ್ B3 ಹಾಗೆ ಟ್ರಿಪಲ್ ಸನ್ಸ್ಕ್ರೀನ್. ಅಂದ್ರೆ ಈಗ ನೋಡಿ, ಈಗ ರೈನಿ ಸೀಸನ್ ಪರವಾಗಿಲ್ಲ, ಅದಕ್ಕಿಂತ ಸಮ್ಮರ್ ಸೀಸನ್ಗೆಲ್ಲ ನಾವು ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ರೆ ನಮ್ಗೆ ಬೆಸ್ಟ್ ಅಂತ ಅನಿಸ್ಬೋದು. ಯಾಕೆಂದ್ರೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಯಾವಾಗಲೂ ಹೊರಗೆ ಹೋಗುವಾಗ ಬಾಡಿ ಆಗಲಿ ಫೇಸ್ ಇದಕ್ಕೆ ಸನ್ಸ್ಕ್ರೀನ್ ನಾವು ಅಪ್ಲೈ ಮಾಡ್ಲೇಬೇಕು. ನಾನು ಇದಕ್ಕೊಂದು ನಿಮ್ಗೆ ಒಳ್ಳೆ ಟಿಪ್ಸ್ ಅಂತಾನೆ ಹೇಳ್ತಾ ಇದ್ದೇನೆ.
ಸೊ ನನ್ನ ಮಗಳ ಹಾಲಿಡೇ ಹೋಮ್‌ವರ್ಕ್ಸ್ ತುಂಬಾನೇ ಪೆಂಡಿಂಗ್ ಇತ್ತು. ಅಂದರೆ ಅವಳಿಗೆ ಸ್ಕೂಲು ಲೇಟ್ ಅಂದರೆ ಜೂನ್ 25ಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಬೇರೆಯವರಿಗೆ ಎಲ್ಲ ಜೂನ್ 1ಗೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಅವಳು ಕೇಂದ್ರೀಯ ವಿದ್ಯಾಲಯಕ್ಕೆ ಹೋಗೋದು. ಸೊ ಕೇಂದ್ರೀಯ ವಿದ್ಯಾಲಯದಲ್ಲಿ ಆಲ್ಮೋಸ್ಟ್ ಡೆಲ್ಲಿ ರೂಲ್ಸ್, ಸೊ ಅವ್ರದ್ದು ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ. ಹಾಗೆ ಅವಳಿಗೆ ಜೂನ್ 25ಗೆ ಸ್ಕೂಲ್ ಸ್ಟಾರ್ಟ್. ಹಾಗೆಯೇ ಮನೆಗೆ ಗೆಸ್ಟ್ ಕೂಡ ಬಂದಿದ್ರು. ಹಾಗಾಗಿ ತುಂಬಾನೇ ಪೆಂಡಿಂಗ್ ಆಯಿತು. ಸೊ ನಾನು ಮತ್ತು ನನ್ನ ಸಿಸ್ಟರ್ ಅವಳಿಗೆ ಅಸಿಸ್ಟ್ ಮಾಡಿದ್ವಿ. ಅಂದರೆ ಆಲ್ಮೋಸ್ಟ್ ಅಂದರೆ 3D ಪ್ರಾಜೆಕ್ಟ್ ಕೊಟ್ಟಿದ್ರು. ಸೊ ನಾನು ಅದನ್ನು ಇವಳಿಗೆ ನನ್ನ ಮಗಳಿಗೆ ಸ್ವಲ್ಪ ಹೆಲ್ಪ್ ಮಾಡುವ ಅಂತ, ಇಲ್ಲದ ಅವಳಿಗೆ ಬರ್ಡನ್ ಬೀಳುತ್ತೆ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಅಂದರೆ CBSE ಬೋರ್ಡ್ ಆದುದರಿಂದ ಮಕ್ಕಳಿಗೆ ಹೆವಿ ಪ್ರಾಜೆಕ್ಟ್ ಕೊಡ್ತಾರೆ. ನನ್ನ ಮಗಳು ಈಗ ಥರ್ಡ್ ಸ್ಟ್ಯಾಂಡರ್ಡ್. ಅಂದರೆ ಥರ್ಡ್ ಸ್ಟ್ಯಾಂಡರ್ಡ್ ಏಪ್ರಿಲಲ್ಲಿ ಅವರಿಗೆ 1 ಮಂತ್ ಸ್ಟಾರ್ಟ್ ಆಗಿತ್ತು ಸ್ಕೂಲ್. ಆದಮೇಲೆ ಇವರಿಗೆ ಜೂನಿಂದ ರಜೆ. ಜೂನ್ 25ಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ನನ್ನ ಮಗಳಿಗೆ ಸ್ಕೂಲ್ ಮಾರ್ನಿಂಗ್ 7:45ಗೆ ರೀಚ್ ಆಗಬೇಕು. ಹಾಗೆ ಇವಳು ಮಾರ್ನಿಂಗ್ 6 AM ಹೇಳ್ತಾಳೆ. 6 AM ಎದ್ದು ನಾನು ಅವಳನ್ನು ಮೇಲೆ ಅಂದರೆ 7:15ಗೆ ಅವ್ರದ್ದು ಗಾಡಿ ಬರುತ್ತೆ. ಹಾಗಾಗಿ ನಾವು ಇಲ್ಲಿ ಅಂದರೆ ಡೈರೆಕ್ಟ್ ಮನೆಗೆ ಬರೋದಿಲ್ಲ. ಸೊ ನಾನು ಅಲ್ಲಿಂದ ಜಂಕ್ಷನ್ ತನಕ ಬಿಡಬೇಕು. ಹಾಗೆ ನಾನು ಡೈರೆಕ್ಟ್ ಮಾರ್ನಿಂಗ್ ಹೋಗಿದ್ದು ಮತ್ತೆ ರಿಟರ್ನ್ ಬರುವಾಗ 2:15ಗೆ ಅಲ್ಲಿ ಬಿಟ್ಟು ಇಲ್ಲಿ 2:30ಗೆ ರೀಚ್ ಆಗ್ತಾಳೆ. ಸೊ ಅಲ್ಲಿಂದ ನಾವು ಪಿಕ್ ಮಾಡಬೇಕಾಗುತ್ತೆ. ಸಮ್ಟೈಮ್ ರಿಕ್ಷಾ ಹೇಳ್ತೇನೆ ಆಫ್ಟರ್ನೂನ್ ಟೈಮಿಗೆಲ್ಲ. ಇವ ನನ್ನ ಕಸಿನ್ ಬ್ರದರ್. ಇವನು ಸರ್ಪ್ರೈಸ್ ಆಗಿ ನಮ್ಮ ಮನೆಗೆ ಬಂದಿದ್ದಾನೆ. ಅಂದರೆ ಇವ ಜೂನ್ 1ಗೆ ಬರ್ತೇನೆ ಅಂತ ಹೇಳಿದ್ದ. ಹಾಗಾಗಿ ಇವ ನಮಗೆ ಬಂದು ಸರ್ಪ್ರೈಸ್ ಕೊಟ್ಟಾನ. ಸೊ ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಇವನು ಇರಲಿಲ್ಲ. ಹಾಗಾಗಿ ಡೈರೆಕ್ಟ್ ನಮ್ಮ ಮನೆಗೆ ಬಂದಿದ್ದಾನೆ. ಸೊ ಅವನು ಬರುವಾಗ ಅವ ಕೂಡ ವಿಡಿಯೋ ತೆಗಿತಿದ್ದ. ಹಾಗೇನೆ ಇಲ್ಲಿ ನಾನು ಗೊತ್ತಿರಲಿಲ್ಲ ಯಾರು ಬೆಲ್ಲ ಹಾಕಿದ್ರು ಅಂತ ನೋಡುವಾಗ ಇವ ಸಹ ಸರ್ಪ್ರೈಸ್ ಆಗಿ ನಮ್ಮ ಮನೆಗೆ ಬಂದ. ತುಂಬಾನೇ ಖುಷಿ ಆಯಿತು. ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇದ್ದಾನೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. Surprise! ನನ್ನ ಬ್ರದರ್ ಬಂದ ಫ್ರಮ್ ಅಬುದಾಬಿ. ಹಾಯ್ ಹಾಯ್ ಹಾಯ್. ಸೊ ಮೇನ್ ನಾ ಬ್ರದರ್ ನ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಕುಲ್ಲುಲೆ ಬೊಕ್ಕ ಕೌ ತೆಂಚೊಲ್ಲ ಸರ್ಪ್ರೈಸ್ ಖುಷಿ ಅಂಡಿಯಾ ಇಟ್ಲು ಪಂತಿನಿ ಇಜ್ಜಿ ಬೆಲ್ ಪಾಡ್ಯಾರ ದಪ್ಪಗ ತೂಯ ಗೊತ್ತಾಂಡ ಈ 1 ತಾರೀಕು ಬರ್ಪೆ ಬಂಡ ಮಾರಾಯ ಬಾರಿ ಬಿಲ್ಡರ್. ನಮಸ್ತೆ. ಸೊ ಹಾಗೆ ನಂಗೆ ತುಂಬಾನೇ ಖುಷಿ ಆಯಿತು ನನ್ನ ಬ್ರದರ್ ನಮ್ಮ ಮನೆಗೆ ಬರುವಾಗ. ಬಟ್ ಆದರೆ ಅವ ಸಡನ್ಲಿ ಬರುವಾಗ ಮನೆಯಲ್ಲಿ ಏನೋ ಸ್ಪೆಷಲ್ ಅಂತ ಇರಲಿಲ್ಲ. ಹಾಗಾಗಿ ಅವನಿಗೆ ಕೋಲ್ಡ್ ಕಾಫಿ ಮಾಡಿ ನನ್ನ ಸಿಸ್ಟರ್ ಮಾಡಿ ಕೊಟ್ಲು. ಅವನಿಗೆ ಕೋಲ್ಡ್ ಕಾಫಿ ಅಂದರೆ ತುಂಬಾನೇ ಇಷ್ಟ. ಸೊ ನಾವು ಐಸ್ ಕ್ರೀಮ್ ಎಲ್ಲ ಹಾಕಿ ನನ್ನ ಸಿಸ್ಟರ್ ಮಾಡಿ ಕೊಟ್ಲು. ಅವನಿಗೆ ತುಂಬಾನೇ ಖುಷಿ ಆಯಿತು. ನನ್ನ ಮಗಳಿಗೆ ಸ್ಕೂಲ್ ರೀಸ್ಟಾರ್ಟ್ ಆಯಿತು ಟ್ಯೂಸ್ಡೇ 24ಗೆ. ಸಾರಿ, ಬೈ ಮಿಸ್ಟೇಕ್ ಜೂನ್ 25ಗೆ ಸ್ಕೂಲ್ ಸ್ಟಾರ್ಟ್ ನನ್ನ ಮಗಳಿಗೆ. ಸೊ ಹಾಗಾಗಿ 6 AM ಎದ್ಲು. ಹಾಗೆಯೇ ದೀಪ ಎಲ್ಲ ಇಟ್ಟು ತಿಂಡಿ ತಿಂದು ಮತ್ತು ಹೇರ್ ಎಲ್ಲ ಟೈ ಮಾಡಿದೆ. ಹೇರ್ ಎಲ್ಲ ಟೈ ಮಾಡಿ ಆದಮೇಲೆ ನಾನು ಅವಳನ್ನು ನಾವು ಹೋಗುವಾಗ ರೈನ್ ಇತ್ತು. ಅಂದರೆ ಟೂ ವೀಲರ್ಲಿ ತುಂಬ ಕಷ್ಟನೇ ಆಗುತ್ತೆ ಮೇಲೆ ಬಿಡಬೇಕಾದ್ರೆ. ಆದ್ರೇನು ಮಾಡೋದು. ಸೊ ಎಲ್ಲನೇ ನಾನೇ ಹ್ಯಾಂಡಲ್ ಮಾಡಬೇಕಾಗುತ್ತೆ ಮನೆಯಲ್ಲಿ. ಸೊ ಹಾಗಾಗಿ ಇವಳನ್ನು ಮೇಲೆ ಬಿಟ್ಟು 7:15ಗೆ ಅಲ್ಲಿ ಅವ್ರದ್ದು ಸ್ಕೂಲ್ ವ್ಯಾನ್ ಬರುತ್ತೆ. ಸೊ ರಿಟರ್ನ್ ಬರುವಾಗ 2:15ಗೆ ಸ್ಕೂಲ್ ಟೈಮ್. ಹಾಗೆ 2:15 ಅಂದರೆ 2:30ಗೆ ಮನೆಗೆ ರೀಚ್ ಆಗ್ತಾಳೆ. ಸೊ ಅಲ್ಲಿ ಮೇಲೆ ಜಂಕ್ಷನ್ ಆಚೆ ಅಲ್ಲಿ ಅವರನ್ನು ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ಪುನಃ ನಾವು ಪಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಯಾವಾಗಲೂ ಇವಳಿಗೆ ನಾನು ಕೋಚಿಂಗ್ಗೆ ಹಾಕಿದ್ದೀನಿ. ಯಾಕೆಂದರೆ ನನ್ನ ಮಗ ಚಿಕ್ಕದು, ನನಗೆ ಕಲಿಸಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಅವಳನ್ನು ಮೇಲೇನೆ ಅಂದರೆ ನಮ್ಮ ಸರ್ಕಲ್ ಆಚೆನೇ ಸ್ವಲ್ಪ ಎದುರು ಹೋದರೆ ಒಂದು ಕೋಚಿಂಗ್ ಇದೆ. ಅಂದರೆ ಅದೀಗ ಸ್ಕೂಲ್ ಸ್ಟಾರ್ಟ್ ಆದದಷ್ಟೇ. ಹಾಗಾಗಿ ನಾನು ಅವಳನ್ನು ಹಾಕಲಿಲ್ಲ. ಇನ್ನು ಸ್ವಲ್ಪ ಸಿಲೆಬಸ್ ಸ್ಟಾರ್ಟ್ ಆದಮೇಲೆ ನಾನು ಅವಳನ್ನು ಹಾಕ್ತೇನೆ ಅಂತ.
ಮಕ್ಕಳ ಬ್ಯಾಗ್ ನೋಡುವಾಗನೇ ತುಂಬಾನೇ ಬೇಜಾರಾಗುತ್ತೆ. ಎಷ್ಟು ಬುಕ್ಗಳು ಇರುತ್ತೆ ಅಂದರೆ CBSE ಬೋರ್ಡಲ್ಲಿ ಬುಕ್ಸು ಕೂಡ ಜಾಸ್ತಿ, ಹಾಗೆಯೇ ಪ್ರಾಜೆಕ್ಟ್ ಕೂಡ ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಸ್ವಲ್ಪ ಟೈಮ್ ಅಂತಲೇ ಸಿಗೋದಿಲ್ಲ ಮಕ್ಕಳಿಗೆ. ಹಾಗಾಗಿ ತುಂಬಾನೇ ಕಷ್ಟ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಕಲೀಲಿಕ್ಕೆ ಎಲ್ಲ. ಸೊ ಈಗ ಹೊರಡ್ತಾ ಇದ್ದೇವೆ ನನ್ನ ಮಗಳನ್ನು ಮೇಲೆ ಬಿಡಲಿಕ್ಕೆ. ತುಂಬಾನೇ ಅಂದರೆ ನಾನು ಅಷ್ಟು ರೈನ್ ಇರಲಿಲ್ಲ, ಮೇಲೆ ರೀಚ್ ಆಗುವಾಗ ರಿಟರ್ನ್ ಬರುವಾಗ ಹೆವಿ ರೈನ್. ಇದು ನನ್ನ ಮಗಳ ಸ್ಕೂಲ್ ವ್ಯಾನ್. ಅದಾದಮೇಲೆ ನನಗೆ ಸ್ವಲ್ಪ ವೆಜಿಟೇಬಲ್ ಬೇಕಿತ್ತು, ಮನೇಲಿ ಯಾವುದೂ ಐಟಮ್ ಇರಲಿಲ್ಲ. ಸೊ ಅಲ್ಲೇ ಒಂದು ಜಂಕ್ಷನ್ ಆಚೆ ವೆಜಿಟೇಬಲ್ ಸ್ಟೋರ್ ಇದೆ. ಮಾರ್ನಿಂಗ್ 7 ಅದಕ್ಕಿಂತ ಮೊದಲೇ ಓಪನ್ ಇರುತ್ತೆ. ಅದೊಂದು ತುಂಬಾ ಈಸಿ ಆಗುತ್ತೆ ನನಗೆ. ಸೊ ಅದಾದ್ಮೇಲೆ ತೊಗೊಂಡು ಮನೆಗೆ ಹೋಗಿ ಮನೆಯಲ್ಲಿದ್ದ ಬ್ರೇಕ್ಫಾಸ್ಟ್ ಆದಮೇಲೆ ಅಂದರೆ ನನ್ನ ಅಮ್ಮ ಆಲ್ರೆಡಿ ಬ್ರೇಕ್ಫಾಸ್ಟ್ ಅಂದರೆ ಪುಲಾವ್ ಮಾಡಿದ್ರು. ಸೊ ಅದನ್ನೇ ನನ್ನ ಮಗಳಿಗೆ ಟಿಫಿನ್ಗೆ ಹಾಕಿದ್ದೆ. ಸೊ ಎಲ್ರದ್ದು ಸಹ ಡೈಲಿ ರೋಟೀನೇ ಇರುತ್ತೆ, ಡೈಲಿ ರೋಟೀನ್, ಡೈಲಿ ವರ್ಕ್. ನಾನು ಸೆಕೆಂಡ್ ಡೆಲಿವರಿ ಆಗುವಕ್ಕಿಂತ ಮೊದಲು ಜಾಬಿಗೆ ಹೋಗ್ತಾ ಇದ್ದೆ. ಸೊ 8 ಮಂತ್ ತನಕ ಹೋಗ್ತಾ ಇದ್ದೆ ಜಾಬಿಗೆ. ಅದಾದಮೇಲೆ ನನಗೆ ಜಾಬಿಗೆ ಹೋಗಲಿಕ್ಕೆ ಆಗಲಿಲ್ಲ. ಸೊ ಹಾಗೆ ನ್ಯೂ ಹೌಸ್ ಆದಮೇಲೆ ನಾನು ಪ್ಲ್ಯಾನ್ ಮಾಡಿದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡುವ ಅಂತ. ಸೊ ಯೂಟ್ಯೂಬ್ ಆದರೂ ಮಾಡುವಾಗ ಒಂದು ನಮಗೆ ಇದರಲ್ಲೂ ಒಂದು ಸ್ಯಾಟಿಸ್ಫೈ ಅಂತ ಅನಿಸ್ತದೆ ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ನಿಮ್ಮದು ಸಪೋರ್ಟ್ ಇದ್ದರೆ ಮಾತ್ರ ನಮಗೆ ವ್ಲಾಗ್ ಮಾಡಲಿಕ್ಕೆ ಸಾಧ್ಯ. ಇನ್ನೂ ಸಹ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾನೆ ಇರ್ತೇನೆ, ಬಟ್ ಈಗ ಟೈಮ್ ಸಿಗ್ತಾ ಇಲ್ಲ, ಮಕ್ಕಳು ಚಿಕ್ಕದಾದ್ರು. ನಾನು ಮಾತಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಅಂತ ಅನಿಸಿದ್ರೆ ಇನ್ನೂ ಸಹ ಇಂಪ್ರೂವ್ ಮಾಡ್ತೇನೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡ್ತಾನೆ ಇರಿ. ಆ್ಯಂಡ್ ಟೇಕ್ ಕೇರ್. ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.